ಹಲೋ ರೀ, ಏನ್ ಮಾಡ್ತಿದ್ದೀರಾ? ಹಾ, ಹೇಳಿ ಹೇಳಿ. ಎಲ್ಲೋ ಹೋಗ್ತಿದ್ದೀರಾ ಅನ್ಸುತ್ತೆ. ಎಲ್ಲಿ ಹೋಗ್ತಿದ್ದೀರಾ? ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಏನ್ ಸಮಾಚಾರ? ಅಮ್ಮನ ಮನೇಲಿ ಫುಲ್ ಆರಾಮ ಅನ್ನಂಗದೆ ನೀವು. ಏ ಹಾಗೇನಿಲ್ಲ, ಹೇಳಿ. ಏನಕ್ಕೆ ಇವಾಗ ಏನ್ ಮಾಡಕ್ ಹೋಗ್ತಾ ಇದ್ರಿ ಮಾರ್ಕೆಟ್ಗೆ? ಅಮ್ಮ ಸಾಮಾನ್ ತಗೋಬಾ ಅಂತ ಏನೋ ಹಿಂಸೆ ಮಾಡ್ತಿದ್ರು. ಅದಕ್ಕೆ ಹೋಗಿ ತಗೊಬಂದ್ಬಿಡೋಣ ಅನ್ಬಿಟ್ಟು ಹಂಗೆ ಹೋಗ್ತಾ ಇದ್ದೆ. ಸರಿ, ಇನ್ನೇನು ಏನ್ ತಿಂದ್ರಿ? ಇನ್ನ ಏನು ತಿಂದಿಲ್ಲ. ನೀವೇನ್ ತಿಂದ್ರಿ? ಹೇಗಿದ್ದಾರೆ ಅತ್ತೆ ಮಾವ ಎಲ್ಲ? ನಂದಿನಿ ಹೇಗಿದ್ದಾಳೆ? ನೀವ್ ಹೇಗಿದ್ದೀರಾ? ನಾವೇನ್ ನಿಮ್ಮಷ್ಟು ಚೆನ್ನಾಗಿಲ್ಲ ಬಿಡಿ. ನೀವಂತ ಅಮ್ಮನ ಮನೇಲಿ ಇದ್ದೀರಾ, ನಮ್ ಜ್ಞಾಪಕನೂ ಆಗೋದಿಲ್ಲ, ಏನೂ ಇಲ್ಲ. ಹಾಗೇನಿಲ್ಲ ರೀ. ಮತ್ತೆ ಇನ್ ಯಾವಾಗ ಬರ್ತೀರಾ ನೀವು? ನೀವ್ ಯಾವಾಗ ಬರ್ತೀನಿ ಅಂತೀರ ಅವಾಗ ಕರ್ಕೋಗಿ ಬರ್ತೀನಿ. ಅಲ್ಲಿವರೆಗೂ ಬರೋದಿಲ್ಲ, ಕೆಲಸ ಇದೆಯಲ್ಲ. ರೀ ಬನ್ನಿ ಹೋಗೋಣ. ನನಗೂ ಇಲ್ಲಿ ಬೇಜಾರಾಗ್ತಿದೆ. ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅದಕ್ಕೇನು ಊರಿಗೆ ಹೋಗಿದ್ದಾರೆ. ಇನ್ನು ಇಲ್ಲೇನ್ ಮಾಡೋದು? ಬರ್ತೀರಾ? ಏನು ಏನ್ ಹೇಳ್ತಿದ್ದೀರಾ? ಇರ್ತೀನಿ, 15 ದಿನ ಇರ್ತೀನಿ, 20 ದಿನ ಇರ್ತೀನಿ ಅಂದ್ಬಿಟ್ಟು 4 ದಿನಕ್ಕೆ ಬೋರ್ ಆಗೋಯ್ತಾ? ನಿಮ್ಗೆ ಆಮೇಲೆ ಹೇಳ್ತೀನಿ ಏನಾಯ್ತು ಅಂತ. ಬನ್ನಿ, ಯಾಕೋ ಇಲ್ಲಿ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಬನ್ನಿ ಕರ್ಕೊಂಡು ಹೋಗ್ಬಿಡಿ. ಅಲ್ಲಾದ್ರೆ ಹೆಂಗೋ ಇರ್ಬೋದು. ಬರ್ತೀರಾ? ಯಾವಾಗ ಬರ್ತೀರಾ? ಏನ್ ಕಾಮಿಡಿ ಮಾಡ್ತಿದ್ದೀರಲ್ಲ, ಸೀರಿಯಸ್ ಆಗಿ ಬರ್ತೀರಾ? ಇಲ್ಲ, ನಿಜವಾಗ್ಲೂ ಬರ್ತೀನಿ. ಅಲ್ಲ, ಏನಾಯ್ತು? ಯಾಕೆ ರುಕ್ಮಿಣಿ, ಏನಾಯ್ತು? ಅಷ್ಟು ದಿನ ಹೋಗ್ತೀನಿ ಅಂತ ಅಷ್ಟು ಖುಷಿಯಾಗಿ ಹೋದ್ರಿ ಅಮ್ಮನ ಮನೆಗೆ. ಇವಾಗ ನೋಡಿದ್ರೆ ಬರ್ತೀನಿ, ಇವಾಗಲೇ ಬರ್ತೀನಿ ಅಂತ ಇದ್ದೀರಲ್ಲ, ಏನು ಏನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಅಂತ ಏನಿಲ್ಲ. ಆ, ಹಾಗೇನಿಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದರೆ ಬರೋಣ ಅಲ್ಲಿಗೇನೆ ಅಂತ. ನಾನು ಊರಿಗೆ ಬರ್ತೀನಲ್ಲ, ಆವಾಗ ಹೇಳ್ತೀನಿ ಏನು ಇತ್ತು ಏನಾಯ್ತು ಅಂತ. ಸರಿ, ಯಾವಾಗ ಬರ್ತೀರಾ ಹೇಳಿ. ಇವತ್ತು ನೀವು ಫ್ಯಾಕ್ಟ್ರಿಗೆ ಹೋಗೋದಿಲ್ವಾ? ಫ್ಯಾಕ್ಟ್ರಿಗೆ ಹೋಗೋದಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಡಿ. ಒಟ್ಟಿಗೆ ನನ್ನ ಕರ್ಕೊಂಡು ಇವತ್ತು ಸಂಜೆ ಬಂದರೆ ನಾಳೆ ಮಾರ್ನಿಂಗು ಹೊರಟು ಬಿಡೋಣ ಉಳ್ಕೊಂಡು ಇವತ್ತಿಲ್ಲಿ. ಉಳ್ಕೊಳಕ್ಕ? ಉಳ್ಕೊಳಕ್ಕೆಲ್ಲ ಬೇಡ. ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆನೇ ಬಂದ್ಬಿಡ್ಲಾ? ಮಾರ್ನಿಂಗು ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ, ನಾಳೆ ಬೆಳಿಗ್ಗೆ ಒಂದಿನ ಇಲ್ಲಿ ಉಳ್ಕೊಳ್ಳೋಕ್ಕೆ, ನಾಳೆ ಬಂದು ನಾಳೆ ಹೋಗೋಣವಾ? ಬೇಡ, ಉಳ್ಕೊಳ್ಳೋದೇನು ಬೇಡ, ಆರಾಮಾಗಿ ಇಲ್ಲೇ ಬಂದ್ಬಿಟ್ಟು ಹೊರಟೋಗ್ಬಿಡೋಣ. ಅಲ್ಲ, ಅಪ್ಪ ಅಮ್ಮನೂ ಅಷ್ಟೇ ಹೇಳ್ತಾ ಇದ್ರು. ನಿಮ್ಮನ್ನು ಕರೆಸಿ ಒಂದಿನ ಇರಲಿ, ಬಂದು ಒಂದು 2-3 ದಿನ, ಒಂದು ವಾರ 15 ದಿನ ಅಂತ. ನೀವು ನೋಡಿದ್ರೆ ಬರ್ತಾನೆ ಇಲ್ಲ. ಬನ್ನಿ, ಒಂದು 2 ದಿನ ಇದ್ಬಿಟ್ಟು ಹೋಗಿ. ಅಪ್ಪ ಅಮ್ಮ ಬೇಜಾರು ಮಾಡ್ಕೊತಾರೆ. ಬೇಡ ರುಕ್ಮಿಣಿ ಅವರೇ, ಉಳ್ಕೊಳ್ಳೋದೇನು ಬೇಡ. ಬೇಕಾದ್ರೆ ನೋಡ್ತೀನಿ ಬಿಡಿ, ಸಂಜೆ ಟೈಮಿಗೆ ಬಂದರು ನಾಳೆ ಮಾರ್ನಿಂಗು ಹೊರಟುಬಿಡೋಣ ಅಲ್ವಾ? ಇವಾಗಲೂ ನೀವು ಫ್ಯಾಕ್ಟ್ರಿಗೆ ಹೋಗೋದಿಲ್ಲ. ಅದು ನನ್ನ ಮೇಲೆ ಬನ್ನಿ, ಬನ್ನಿ ಹೋಗೋಣ. ನಾಳೆ ಹೋಗೋದ್ರಾಯ್ತು. ಇವಾಗ ಅತ್ತೆಗೆ ಏನು ಸಾಮಾನು ತಗೊಡ್ಬೇಕು ಎಲ್ಲನೂ ತಗೊಟ್ಬಿಟ್ಟು ಬನ್ನಿ. ನಾಳೆ ಮಾರ್ನಿಂಗ್ ಬೇಗ ಎದ್ಬೇಕಾದ್ರೆ ಹೊರಟು ಬಿಡೋಣ. ಏನಂತೀರಾ? ಓಕೆನಾ? ಹೌದಾ, ನೋಡ್ತೀನಿ ಈಗ ಹೆಂಗಿರುತ್ತೆ ಅಂತ. ಒಂದು ಸ್ವಲ್ಪ ಫ್ಯಾಕ್ಟ್ರಿಗೆ ಹೋಗಿದ್ದು ಬರ್ತೀನಿ. ಅಲ್ಲಿ ಕೆಲಸ ಏನು ಇಲ್ಲ ಅಂದರೆ ಇವಾಗಲೇ ಹೊರಡ್ತೀನಿ. ಕೆಲಸ ಏನಾದ್ರು ಇದ್ದರೆ ನಾಳೆ ಬರ್ತೀನಿ. ಹಾಗೆ ನಂದಿನಿನೂ ಕರ್ಕೊಂಡು ಬನ್ನಿ. ಅವಳು ಆಮೇಲೆ ಬರ್ತೀನಿ, ನೀನು ಕರ್ಕೊಬರಕ್ಕೆ ಬರ್ತೀವಲ್ಲ ಅವಾಗ ಬರ್ತೀನಿ ಅಂತ ಇದ್ಲು. ನಾನು ಕಾಲ್ ಮಾಡಿ ಹೇಳ್ತೀನಿ, ರೆಡಿಯಾಗಿರು ಬಾ ಅಂತ. ಅತ್ತೆಗೆ ಒಂದ್ಸಲ ಹೇಳ್ತೀನಿ, ಬೇಕಾದ್ರೆ ಅತ್ತೆ ಕಳಿಸಿ ಅತ್ತೆ ನಂದಿನಿನು ಅಂತ. ಕರ್ಕೊಂಡು ಬನ್ನಿ ಅವಳನ್ನು. ನಂದಿನಿ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಕರ್ಕೊಂಡು ಬರಲೇಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ನೀವು ಕರ್ಕೊಂಡು ಬರೋದಿಲ್ಲ ಅಂತೀರಲ್ಲ. ಕರ್ಕೊಂಡು ಬನ್ನಿ, ನಾನು ಹೇಳ್ತೀನಿ. ನಂದಿನಿ ಬರ್ತೀನಿ ಅಂತ ಹೇಳಿದಾಳೆ. ನೀವು ಕರ್ಕೊಬರ್ಲಿಲ್ಲ ಅಂದರೆ ನಿಮ್ಮದೇ ಪ್ರಾಬ್ಲಮ್ ಅಂತ. ಅಲ್ಲ, ನಂದಿನಿ ಅವ್ರು ಬರೋದಿಲ್ಲ ಅಂತಿದ್ದಾರೆ, ಆದರೂ ನೀವು ಈ ಥರ ಹಿಂಸೆ ಮಾಡ್ತಿದ್ದೀರಲ್ಲ. ಸರಿ, ಮತ್ತೆ ಏನು ಡ್ರೈವಿಂಗ್ ಮಾಡ್ತಿದ್ದೀರಾ ಅನ್ಸುತ್ತೆ. ನಾನು ಆಮೇಲೆ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕೋದ್ಮೇಲೆ ಕಾಲ್ ಮಾಡಿಲ್ಲ, ಮನೆಗೆ ಹೋದ್ಮೇಲೆ ಮಾಡಿ ನೀವು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲಿರೋದು ಬದಲು ಊರಿಗೆ ಹೊರಟೋಗ್ಬಿಡ್ತೀನಿ. ಅಲ್ಲೇ ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ. ಎಲ್ಲಿ ಅಪ್ಪ ಅಮ್ಮ ಬಿಟ್ಟರೆ ಯಾರೂ ಮಾತಾಡ್ಸೋದಿಲ್ಲ. ಅಕ್ಕನೂ ಚೆನ್ನಾಗಿದ್ದೀಯಾ ಅಷ್ಟರಲ್ಲೇ ಮುಗಿಸಿದ್ರು. ಏನೋ ಅಣ್ಣ ಅಂತೂ ಈ ಕಡೆ ಹೋದರೆ ಆ ಕಡೆ ತಿರ್ಕೊಂಡು ಹೋಗ್ತಾರೆ. ಏನು ಅಣ್ಣನೇ ಇಷ್ಟ ಅಂದರೆ ಅದಕ್ಕೆ ಮಾತಾಡ್ಸ್ತಾರೆ, ಅವರು ಮಾತಾಡ್ಸಲ್ಲ. ಯಾಕೆ ಬೇಕು ಇಲ್ಲಿ? ಒಂಥರ ನನಗೆ ಅಂದರೆ ಗಿಲ್ಟ್ ಫೀಲ್ ಆಗುತ್ತೆ. ಏನೋ ಭಿಕ್ಷೆ ಬೇಡ್ತಾಯಿದ್ದೀನಿ ಏನೋ ಅನ್ನೋ ಫೀಲ್ ಆಗುತ್ತೆ ನನಗೆ. ಏನು ಮಾಡೋಕ್ಕಾಗುತ್ತೆ? ನಾನು ಹೊರಟ್ಬಿಡ್ತೀನಿ. ಅಣ್ಣನ ಎಷ್ಟೇ ಕೇಳ್ಕೊಂಡ್ರು ಅವರಂತೂ ಬದಲಾಗಲ್ಲ. ಇಲ್ಲಿ ಯೋಚನೆ ಮಾಡಿ ನಿಗ್ರಿ ಸತ್ತೋಗ್ಬಿಡ್ತೀನಿ ಅಷ್ಟೇ. ನಾನಂತೂ ಯೋಚನೆ ಮಾಡಿ ಹೆಂಗಿದ್ರೆ ಇವ್ರು ಬರ್ತೀನಿ ಅಂದಿದ್ದಾರೆ. ನಾನು ಹೋಗ್ಬೇಕಾದ್ರೆ ಹೇಳ್ತೀನಿ ಏನೇನಾಯಿತು ಅಂತ. ಇವಾಗಲೆಲ್ಲ ಫೋನಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲದೆ ಇವ್ರು ಗಾಡಿ ಬೇರೆ ಓಡಿಸ್ತಾ ಇದ್ದೀನಿ, ಡ್ರೈವಿಂಗ್ ಬೇರೆ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ಸುಮ್ಮನೆ ಯಾಕೆ ಇವ್ರಿಗೆ ಬೇರೆ ಸ್ವಲ್ಪ ತೊಂದರೆ ಕೊಡೋದು ಎಲ್ಲನೂ ಹೇಳಿ ಆಮೇಲೆ ಹೋಗ್ತೀನಲ್ಲ ಅವಾಗ ಹೇಳ್ತೀನಿ. ನೇ ಮಗ ಎಲ್ಲ ನವೀನ? ಅಯ್ಯೋ ನೇ ಅಕ್ಕ, ಅದೇನೋ ಅವ್ನು ಬಾಮ ಇದನ್ಗೇನೋ ಓದ್ಕೊಂಡು ಹೋಗೋರು ಹೋಗ ಬಂದಿದ್ದಾನಂತಲ್ಲ, ಅದಕ್ಕೆ ನೋಡಕ್ಕೆ ಹೋಗೋನಲ್ಲ. ಇನ್ನೂ ಬಂದಿಲ್ಲಕಂತ ಫೋನ್ ಮಾಡಿದ್ರೆ ತಾಳವ ನಾಳೆಗೆ ಬರ್ತೀನಿ, ನಾಳೆಗೆ ಬರ್ತೀನಿ, ಆಗ ಬರ್ತೀನಿ, ಈಗ ಬರ್ತೀನಿ ಅಂತ ಕೂತವನೆ. ನಿಮಗೆ ಏನಾಯ್ತು ಅಂತ ಕೇಳಿದೆ. ಏನಾಯ್ತು ಎತ್ತಾಯ್ತು ಅಂತ ಏನಾಯ್ತಂತೆ? ನೀ ಅಕ್ಕ ನಾನು ಬಿಟ್ಟನ ಹೇಳು. ಅದೇ ತಲೆಗೆ ಜೋರಾಗಿ ಏಟು ಬಿದ್ದುಬಿಟ್ಟು ಆಸ್ಪತ್ರೆ ಹಾಕಿದ್ದಾರಂತೆ. ದಿನಕ್ಕೆ 15,000 20,000 ಕಡಿಸ್ಕೊತಿದ್ರಂತೆ. ಆಳೆಯ 10 ದಿವಸ ಆಯಿತು. 1 ಲಕ್ಷ. ಇನ್ನೂ ಯಾವುದೂ ಗ್ಯಾರಂಟಿ ಹೇಳಿಲ್ವಂತೆ. ಎಚ್ಚರ ಆದರೆ ಎಚ್ಚರ ಆಗ್ಬೋದು, ಇಲ್ಲಾಂದರೆ ಜೀವನ ಪೂರ್ತಿ ಹಿಂಗೆ ಮನಿಕೋಬೋದು, ಯಾವುದೂ ಹೇಳೋಕ್ಕಾಗಲ್ಲ ಅಂತಂದಿದ್ರಂತೆ ಕನ್ಯಾಕ. ಇರು ಕೊಬ್ಬಾಡ್ತಿದ್ರು, ಬಾರಿ ದುರಂಕಾರ ಆಡ್ತಿದ್ರು. ನನ್ನ ತಗ 4 ಕಾಸು ಮಡಗಿವಿ ಅಂತ ಹಿಂದೆ ಹೋಗ್ಬೇಕಾಯ್ತು ಕನ್ನೆ. ಅದಕ್ಕೆ ಶಿವನ ಪದ ಸೇರ್ಕೊಬಿಟ್ಟಿದ್ರೆ ಒಮ್ಮೆ ಆಗ್ಬಿಡೋದು. ಅದಾಗೆ ನಮಗೊಂದು ನೆಮ್ಮದಿ ಯಾರೂ ಸಿಗೋದು. ಅವನೇ ಯಾವಾಗ ಬಂದಿದ್ದು ನನ್ನ ತಂಗಿಗೆ ಹಂಗಂದ್ರೆ ಹಿಂಗಂದ್ರೆ ಹಂಗೆ ಮಾಡಿದ್ರಿ ಅನ್ಕೊಂಡು. ಅದು ಅದನ್ನೇ ತೊಟ್ಲು ಬೇರೆ ಓದ್ಕೊ ಬಂದಿದ್ದು ಮಗಿಗೆ ಯಾರು? ಇವನೇ. ಆಮೇಲೆ ತಂಗಿನ ಎಲ್ಲವ ಮನೆಯಿಂದ ಆಸ್ಕೊರೆ ನನ್ನ ತಂಗಿ ಬೇಕು ಅಂತ ಹೊಟ್ಟಿಗೆ ಸೇರಿಸ್ಕೊಂಡು ಅವ್ನು ಇವನೇ. ಅದು ಇದಕ್ಕೆ ಶಾಸ್ತ್ರಕ್ಕೆ ಸಂಬಂಧಕ್ಕೆ ಕರೆಯೋಕ್ಕೆ ಕಳ್ಸೋಕ್ಕೆ ಮಾಡೋದಲ್ಲ ಎರಡು. ಇವನೊಂದು ನಿಗ್ರು ಕಂಡ್ರೆ ಪಾರತಿಗೆ ಸರಿ ಆಯ್ತದೆ. ಈತಾಗೆ ದಿಕ್ಕು ದೆಸೆ ಇಲ್ದರೆ ಪರದೇಸಿ ಥರ ಆಗೋಯ್ತಾಳೆ. ಏನಾರು ಅಂದರೆ ಸಾಕು ಓಡ್ ಬಂದ್ಬಿಡ್ತಾನೆ. ಅನ್ನಂಗಿಲ್ಲ ಟುಸುಕ್ ಪಿಸುಕ್ ಅನ್ನಂಗಿಲ್ಲ ಕನ್ಯಾಕ. ಓಡ್ ಬಂದ್ಬಿಡ್ತಾನೆ ಕನ್ನೆ. ಏನಾಯ್ತು ಎತ್ತಾಯ್ತು ಏನೊಂದು ಫೋನ್ ಮಾಡಿದ್ರೆ ಸಾಕು ಅಲ್ಲಿದ್ದ ಇಲ್ಲಿ ಪ್ರತ್ಯಕ್ಷ ಆಗೋಯ್ತಾನೆ ಕನ್ನೆ. ತಂಗಿ ಅಂದರೆ ಅಲ್ಲಿದ್ದ ಇಲ್ಲಿ ಪ್ರತ್ಯಕ್ಷ ಆಗ್ಬಿಡದೆ.
ಇನ್ನೂ ಹೋಗ್ಬೇಕು. ಈ ಪಾರ್ವತಿ ಮುಂಡೆಗೆ ಸರಿ ಆಯ್ತದೆ ಆಗ. ಸಂಜೆ ಗಂಟೆ ಅಣ್ಣ ಅಣ್ಣ ಅಂತಿರ್ತಾಳಲ್ಲ, ಅವನೇ ಹೇಳ್ದಂಗೆ ಆಗೋದ್ರೆ ಒಮ್ಮೆ ಆಗೋಯ್ತದೆ ಒಟ್ಟಿಗೆ. ಮೊದಲು ಏನಾರು ಅವನಿಗೆ ಕಾಣಿಸ್ಕೋಬೇಕು ದೊಡ್ಡ ರೋಗ. ಓ ಈ ಬುಬ್ನೆಯ ಸಂಜೆ ಗಂಟೆ ಓಡಿ ಓಡಿಲಿಕ್ಕೆ ಬಂದು ಕೂತ್ಕೊತಿದ್ದವನು ಕಿರಿಯವರು ತಾನೇ ಇವನು. ಉಂಕನ್ಯಾಕ ಕಿರಿಯವರು ಹಿರಿಯವರು ಭಾರಿ ಒಳ್ಳೆಯವರು. ಅವ್ರು ಬರೋಕ್ಕಿಲ್ಲ ಜಾಸ್ತಿ. ಏನು ಮಾಡೋಕ್ಕೆ ಮದುವೆ ಆದಮೇಲೆ ಅವಳ ಜೀವನ ನಡೆಸ್ಬೇಕು ಮಟ್ಬೇಕು ಅಂದ್ಬಿಟ್ಟು ಸುದ್ದಿಗೆ ಬರೋಕ್ಕಿಲ್ಲ ಮನೆ ಸುದ್ದಿಗೆ. ಇವ್ರು ಹಂಗಲ್ಲ, ಏನೋ ಬುಲ್ಲಂಗೆ ಆಡ್ತಾನೆ ಸಂಗಾಟಿ ಹಂಗೆ ಸಂಘ ಬುಲ್ಲಂಗೆ. ಏನು ತಂಗಿಗೆ ಏನಾಯ್ತು ಎತ್ತಾಯ್ತು ಅಂತ ಎಲ್ಲಾನು ವಿಚಾರಕ್ಕೆ ಬಂದ್ಬಿಡ್ತಾನೆ ಕನ್ಯಾಕ. ಉಂಡ್ಲೋ ತಿಂದೋ ಹೊಸ್ಕೊಂಡಿದ್ದಾಳೋ, ಏನು ತಂದಿದ್ದೀರಿ ಏನು ಬೇಯಿಸಿದಿರಿ ಅಯ್ಯಯ್ಯಯ್ಯೋ ಎಲ್ಲನೂ ಎಲ್ಲಕ್ಕೂ ಬಂದ್ಬಿಡ್ತಾನೆ. ಅದಕ್ಕೆ ಎಷ್ಟು ಹುಚ್ಚು ತಗ್ತದೆ ಗೊತ್ತಾ ನನಗೆ. ಏನು ಮಾಡೋದು, ಹಾಲು ಕುಡ್ದು ಸಂತೋಷ ಆಯ್ತದೆ. ಅಮ್ಮಗೆ ಸಿವನ್ ಪದ ಸೇರ್ಕೊಬಿಡ್ರೆ ಓಹ್ ನನಗಂತೂ ನೆಮ್ಮದಿ ಕನಕ ನೆಮ್ಮದಿ. ಯಾಕೆ ಹೇಳಿ ಬೈಲಿ ಸುಮ್ಮನೆ ಯಾವ್ರ ಸುದ್ದಿ ಏನು ಮಾಡೋಕ್ಕೆ ಇವಾಗಲೇ ಬೈಲಿ ಕೂತ್ಕೊ ಬೈಲಿ ಕಾಪಿ ಕಾಯಿಸ್ಕೊ ಬರೋಣ. ಬೇಡಕನ್ನೆ ಮಗ, ಕಾಪಿನೂ ಬೇಡ ಏನು ಬೇಡಕತ್ತೆ. ಅದಕ್ಕೆ ನಿನ್ನ ಮಗ ಹೋದ್ನಲ್ಲ ಇನ್ನೂ ಬರ್ನೇ ಇಲ್ವಲ್ಲ, ಏನೋ ಹಬ್ಬಕ್ಕೆ ಹೋಗಿದ್ದಾನೋ ಇಲ್ಲ ಹುಷಾರಿಲ್ದಿರೋ ನೋಡಕ್ಕೆ ಹೋಗಿದ್ದಾನೋ ಅಂತ ಹಂಗೆ ಅನ್ಕೊಂಡೆ. ಅಯ್ಯೋ ತಕೋ ಹೇಗಿರೋ ಹಬ್ಬ ಏನು ಭಾರಿ ದೂರ ಇದ್ದದ ಯುಗಾದಿ. ಅದನ್ನ ಮುಗಿಸ್ಕೊಂಡು ಅಮ್ಮಗೆ ಬಂದ್ಗಿಂದರೋ ಏನೋ ಕಾಡೆ ನೋಡೋಕ್ಕಾಯ್ತದೆ. ಬದಲಿರ್ಲಿ ತಕೋ, ನಮ್ಗೇನೇನು ಉಳ್ದೋದ. ಅವ್ರು ಬಂದರೆ ಅವ್ರು ಸಂಡೆ ಗಂಟೆ ಮಕ್ಕನೇ ನೋಡ್ಕೊಂಡು ಇಲ್ಲೇ ಕೂತಿರ್ಬೇಕು. ದೊಡ್ಡದ್ರ ಮಕ್ಕವ ಹಾಳಾದ ಮಕ್ಕವ. ನಾವು ಸುದ್ದಿ ಬಿಟ್ಟಕ್ಕೆ ಹೋಗ ಏನು ಮಾಡ್ಕೊಡನ್ನೇ ಬಾಡ್ಗಿಡ್ ತರ್ಸನ ಉಂಡಿಯೇ. ಅಯ್ಯೋ ಬೇಡಕತ್ತಿರು, ಬಾಡ್ಗಿಡೆಲ್ಲ ತರಿಸ್ಬಿಟ್ರೆ ಅಲ್ಲ ನೀ ಸೌತಿ ಉಣ್ಕೊಳಕಿಲ್ವಾ, ಅವ್ಳ ಮಗಳು ಉಣ್ಕೊಳಕಿಲ್ವಾ ಯಾಕೆ? ಅವ್ರಿಗೆಲ್ಲ ಏನು ಸಾಕಾಗಂಗೆ ತರ್ಸನ. ಬೋಸಿ ಮಾಡ್ತೀನಿ, ನಾನು ರೂಮ್ ತಂದು ಮಡಿಕತ್ತೀನಿ ಬೋಸಿಯ. ಬೇಕಾದಾಗ ಬಿಸಿ ಮಾಡ್ಕೊತೀನಿ, ನೀನು ಹಂಗೆ ತಗೊಬಂದು ಬೋಸಿ ಮಡಿಕತ್ತೀನಿ. ಕಾಲು ಹಾಕ್ಬಿಡಿ ನನ್ನ ರೂಮ್ಗೆ, ಕಾಲು ಹುಳ್ಳೋಯ್ತವೆ ಅಷ್ಟೇ. ನಾವು ಬರ್ಗಿರಕ್ಕಿಲ್ಲ ಕತೆ ನಡಿ. ಅವ್ರಿಗೆಲ್ಲ ಏನು ಮಾಡ್ತಾ ಕೂತ್ಕೊಂಡಿಯ ಏನು ಹಣೆ ಬರ್ಬ ಅವ್ರಿಗೆಲ್ಲ ಮಾಡೋಕ್ಕೆ. ನಾನೇನೋ ನಮ್ಮ ಅಕ್ಕನ ತರೋದಂದ್ರೆ ಅವಳೆ ನನ್ನ ತಕ್ಕ ತಂಗಿ, ನಾನು ಮಾಡ ಹುಟ್ಟಿತಾಳು ನೋಡು. ತಂದೆಯೊಳಗೆಲ್ಲ ಮಾಡಿ ಮಟ್ಟಿ ದಬ್ಬಾಕ್ತೀನಿ. ಅದೊಂದು ಬಾಕಿ ಆಗಿತ್ತು ನೋಡು. ನೇಮಗ ಅಲ್ಲ ನಿನ್ನ ಗಂಡ ನಾನು ನೋಡಿದ್ನಲ್ಲ ನಾನು. ಅದಕ್ಕೆ ಹೇಗಿದ್ದೀರಿ, ಏನು ಉಂಡಿರಿ, ಏನು ತಿಂದಿರಿ ಅಂತಂದ. ಏನೂ ಇಲ್ಲ ಕನ್ನೇ ಮಗ ಬಂದೆ. ಅದಕ್ಕೆ ಚೆನ್ನಾಗಿದೆ ಊಟ ಕಿಸ್ಕ ಮಾಡಿ ಅವ್ನುಬಿಟ್ಟು ಹೊಂಟೋದ್ನ. ಏನಾನ ಗತಿ ಇಲ್ಲ, ನನ್ನ ತಂಗಿ ಮಾಡೋಕ್ಕೆ ಇಲ್ಲ. ಅವನು 7 ಗಂಟೆ ಹಂಗೆ ಕೂತಾಳೆ ಇತ್ತಾನೆಯ. ಕ್ವಾಪ ಬಂದ್ಬಿಟ್ಟಿತ್ತು ಪಾಪುವ. ಯಾಕ ಅದು ಯಾಕಂಗಾಡಿ ಅವನು ಏನು ದೊಡ್ಡ ಮಾತಾಡ್ತಾರೆ ಇರ್ತಾನೆ ಕಂತಕೋ. ಏನವನೇನು ಮಹಾರಾಜನಲ್ಲ ಕತೆ. ಅಯ್ಯೋ ಮಾತಾಡ್ತಾನೆ ಉಂಟೋಗ್ಬಿಟ್ನಲ್ಲಪ್ಪ. ಮಾತಾಡ್ಸ್ಲಿ ಏನು ಮುಚ್ಚಿನಂತ ಮನ್ಸು ಅವನು ಹೋದ್ರೆ ಹೋಯ್ತಂತಕೋ. ಅದನ್ಯಾರು ಮಾತಾಡ್ತಾ ಕೇಳಿದ್ರು ಅದು ಮಾತಾಡ್ತೀನಿ ಅಂದ್ರೆ ನಾವೇನು ಬೇಜಾರು ಮಾಡ್ಕೊತಿದ್ವ. ಅವನುವೇ ಸರಿ ಇಲ್ಲ ಕತ್ತಕೋ. ನಿಮ್ಮ ಮನೇಲಿ ಎಲ್ಲ ಅಷ್ಟೇ. ನನ್ನ ಮಗಳಿಗಾರು ಫೋನ್ ಮಾಡ್ಬೇಕಾಯ್ತು, ಫೋನೇ ಮಾಡಿಲ್ಲ. ಆ ಹೆಣ್ಣು ಮಾಡಿಲ್ಲ ಹಾಳಾದ್ದು. ನೇಮಗ ಅವಳಿಗೆನ್ನೆ ದೊಡ್ಡ ಮನೆ ಕೊಟ್ಟು ಮದುವೆ ಮಾಡಿದಿ, ಎಲ್ಲ ಚೆನ್ನಾಗದೆ. ಒಂದು ಮಗ ಆಗ್ಬಿಟ್ರೆ ಸರಿ ಆಯ್ತದೆ. ನಿನ್ನ ಮಗಳು ಸಣ್ಣ ಮಗಿನಂಗೆ ಕನ್ನೆ ಮಗ. ಸಣ್ಣ ಮಗಿನಂಗೆ ಅದು ಬೇಕು ಇದು ಬೇಕು ಅಂತ ಕೇಳದ ಮುಟ್ಟದ ಅನ್ನೋದಿಲ್ಲ. ಗೂಬೆ ಇರಕ್ಕಿಲ್ವ ಹಂಗೆ ಆಡ್ತದೆ. ನಂತ ಒಂದು 4 ದಿವಸ ಇದ್ಬಿಟ್ರೆ ಎಲ್ಲಾನು ಹೇಳಿ ಕಳಿಸಿನಿ. ಕರೆದ್ರು ಹಾಳಾದ್ ಬರ್ತಾ ಇಲ್ಲ. ಇಲ್ಲ ಕಂದೊಡವ ಇನ್ಯಾವತ್ತಾರು ಬರ್ತೀನಿ ಇನ್ನೊಂದ್ಸಲ ಬರ್ತೀನಿ ಅಂತ ಕೂತಾವಳೆ. ತಡೆದು ಓಡಾಕಾಯ್ತದೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.